ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಗೀತಾ ಸಾಡ ಅಡುಗೆ. ಬನ್ನಿ, ನಾವು ಇವತ್ತಿಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ, ನೀವು ಆರಾಮಾಗಿ ಇದನ್ನು ಮನೇಲೇ ಮಾಡ್ಕೋಬೋದು, ಯಾವುದೇ ಪ್ಯಾಕೆಟ್ ಪೌಡ್ರ್ಗಳನ್ನ ಯೂಸ್ ಮಾಡ್ದಿರೇ. ಮೊದಲಿಗೆ ನಾವಿಲ್ಲಿ ಒಂದು ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಅದಕ್ಕೆ 2 ಟೇಬಲ್ ಸ್ಪೂನು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ನಾವಿಲ್ಲಿ ಕಾದಿರೋ ಎಣ್ಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನು ಮೆಂತ್ಯ ಕಾಳು ಹಾಕ್ಕೊತಾ ಇದ್ದೀವಿ. 1 ಇಂಚು ಚಕ್ಕೆ, ಒಂದು 3 ಏಲಕ್ಕಿ, 4ರಿಂದ 5 ಲವಂಗ, 1 ಟೇಬಲ್ ಸ್ಪೂನು ಕಾಳುಮೆಣಸು, 2 ಟೇಬಲ್ ಸ್ಪೂನು ಉದ್ದಿನ ಕಾಳು, 2 ಟೇಬಲ್ ಸ್ಪೂನು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀವಿ. ಇದು ನಿಮಗೆ ಮೇನ್ ಇಂಗ್ರೀಡಿಯೆಂಟು ಇದೆರಡು. ಇದನ್ನು ಮಿಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ನಾವು 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3ರಿಂದ 4 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಖಾರ ಬೇಕನ್ನೋರು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೋಬೋದು, ಬೇಡ ಅನ್ನೋರು ಅವಾಯ್ಡ್ ಮಾಡ್ಬೋದು. 1 ಟೇಬಲ್ ಸ್ಪೂನು ನಾವಿಲ್ಲಿ ಧನಿಯಾ ಕಾಳು, ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೀವಿ. ಇದನ್ನು ಲಾಸ್ಟಲ್ಲೇ ಹಾಕ್ಕೊಳ್ಳಿ. ಈ ಸ್ಟೇಜಲ್ಲಿ ನೀವು ಫ್ಲೇಮ್ನ ತುಂಬ ಲೋವಲ್ಲಿ ಇಟ್ಕೊಂಡಿರಿ, ಎಲ್ಲ ಸೀದೋಗ್ಬಿಡುತ್ತೆ ಇಲ್ಲಾಂದರೆ. ನೋಡಿ, ನಂತರ ನಾವಿಲ್ಲಿ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಕರಿಬೇವು ಸೇರಿಸ್ಕೊಂಡ್ಮೇಲೆ ಈ ರೀತಿ ಬಾಡಿಸ್ಕೊಳ್ಳಿ. ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಈ ಸ್ಟೇಜಲ್ಲಿ ನೀವು ಉರಿನ. ನಾವು ಈ ಸ್ಟೇಜಿಗೆ ಬಂದಮೇಲೆ ಸ್ಟವ್ನ ಆಫ್ ಮಾಡಿ ನಂತರ ನಾವಿಲ್ಲಿ ಒಂದು ಬಟ್ಲು ಅಂದರೆ ಒಂದು ಬೌಲಲ್ಲಿ ಒಣಕೊಬ್ಬರಿ ತೊಗೊಂಡಿದ್ದೀವಿ. ಸೊ ಇದನ್ನು ಒಣಕೊಬ್ಬರಿನ ನೀವು ಆಫ್ ಮಾಡಿ, ಸ್ಟವ್ ಆಫ್ ಮಾಡಿನೇ ಈ ರೀತಿ ಬಾಡಿಸ್ಕೋಬೇಕು. ಸ್ಟವ್ ಆನಲ್ಲಿ ನೀವು ಬಾಡಿಸ್ಕೊಂಡ್ರೆ ನಿಮಗೆ ಸೀದೋಗ್ಬಿಡುತ್ತೆ, ಆವಾಗ ಪೌಡ್ರ್ ಟೇಸ್ಟು ಹೊರಟೋಗ್ಬಿಡುತ್ತೆ. ನೋಡಿ, ಈ ರೀತಿ ಸ್ಟವ್ ಆಫ್ ಮಾಡಿಬಿಟ್ಟೆ ಇದನ್ನು ಬಿಸಿನಲ್ಲೇ, ಆ ಬಾಣಲಿ ಬಿಸಿ ಇರುತ್ತಲ್ಲ ಅದೇ ಬಿಸಿನಲ್ಲೇ ಈ ರೀತಿ ಬಾಡಿಸ್ಕೋಬೇಕು ನೀಟಾಗಿ. ನೋಡಿ, ಈ ಥರ ಮಿಕ್ಸ್ ಆಗಿರಬೇಕು ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಂತರ ನಾವಿಲ್ಲಿ ಒಂದು ಜಾರ್ ತೊಗೊಂಡು ಚಿಕ್ಕದ್ರಲ್ಲಿ ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ಕೊಂಡು ರುಬ್ಕೋಣ. ಇದನ್ನು ನಾವು 5ರಿಂದ 6 ಜನಕ್ಕೆ ಪೌಡ್ರ್ ಮಾಡ್ತಾ ಇರೋದು. ನೀವು ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ಮಾಡ್ಕೋಬೋದು. ನೋಡಿ, ಪೌಡ್ರ್ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ತುಂಬ ತರಿ ಇರಬಾರ್ದು, ತುಂಬ ನುಣ್ಣಗಿರ್ಬಾರ್ದು, ಈ ರೀತಿ ಒಂದು ಲೆವೆಲಿಗೆ ಇರಬೇಕು ಪೌಡ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೋಡಿ, ನೀವು ಟ್ರೈ ಮಾಡಿ. ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಪ್ಯಾಕೆಟ್ ಪೌಡ್ರ್ ಯೂಸ್ ಮಾಡೋ ಬದಲು ಈ ರೀತಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಒಂದ್ಸರಿ. ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂದ್ಬಿಟ್ಟು. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.